ಮಹಾರಾಜ, ನಮಗೆ ಹೇಗನ್ನಿಸುತ್ತಿದೆ ಎಂದರೆ ಪಂಡಿತ ರಾಮಕೃಷ್ಣರೇ ರಚಿಸಿರುವಂತಹ ಒಂದು ದೊಡ್ಡ ಕಟ್ಟುಕತೆ. ನಿನ್ನೆ ನಿಮ್ಮನ್ನು ಅಪಮಾನ ಮಾಡಿ ದರ್ಬಾರಿನಿಂದ ಪ್ರಸ್ಥಾನಿಸಿದರು. ಅವರ ಸ್ಥಾನ ರಿಕ್ತಗೊಳಿಸಿದ್ದಲ್ಲದೆ ಇಂದು ಇವರ ಪರಿವಾರದ ಮಹಿಳೆಯರು ಮಹಾರಾಣಿಯ ಅಪಮಾನ ಮಾಡೋ ಇಚ್ಛೆಯಿಂದ ಇಲ್ಲಿ ಉಪಸ್ಥಿತರಿದ್ದಾರೆ. ಮಹಾರಾಜ್ ಪಂಡಿತ ರಾಮಕೃಷ್ಣ ಒಂದು ನವೀನ ಪ್ರಪಂಚ ರಚಿಸೋ ಪ್ರಯತ್ನ ಮಾಡ್ತಿದ್ದಾರೆ. ತಾವು ಕಳೆದುಕೊಂಡಿರುವ ಪದವಿಯನ್ನ ಪಡೆದುಕೊಳ್ಳಲು ಪ್ರಯತ್ನ ಪಡ್ತಿದ್ದಾರೆ. ಹೌದು. ಯಾವ ತರ ಮನುಷ್ಯ ಇವರು? ಇಷ್ಟು ಹೀನ ಸ್ಥಿತಿಗಿಳಿಬಾರದು. ಇಲ್ಲ ಮಹಾರಾಜ, ಗುಂಡಪ್ಪ ಅಸತ್ಯ ಹೇಳ್ತಿಲ್ಲ. ಅವನ್ಗೆ ಅಸತ್ಯ ಹೇಳೋಕ್ ಬರೋದೇ ಇಲ್ಲ. ಹಾಗಾದ್ರೆ ನಿಮ್ಮ ಮಾತಿನ ತಾತ್ಪರ್ಯವೇನು ಶಾರದಾದೇವಿ? ಮಹಾರಾಣಿ ಚಿನ್ನಾದೇವಿಯವರು ಅಸತ್ಯ ಹೇಳುತ್ತಿದ್ದಾರೆಯೇ? ಇಲ್ಲ ಇಲ್ಲ ಮಹಾರಾಜ, ಕ್ಷಮಿಸ್ಬೇಕು. ಅದು ನಮ್ಮ ಮನೆಯಲ್ಲಿ ಕಳ್ತನವಾಗಿತ್ತು. ನಾವು ಕೇವಲ ನಿಮ್ಮಲ್ಲಿ ನ್ಯಾಯ ಕೇಳೋಕ್ ಬಂದಿದೀವಿ. ನ್ಯಾಯ? ಮಹಾರಾಣಿ ಮೇಲೆ ಅಸತ್ಯದ ಆರೋಪ ಹೊರಿಸಿ ನಿಮ್ಗೆ ನ್ಯಾಯ ಬೇಕೆ? ನಿಮ್ 3 ಜನಕ್ಕೂ ಹೇಳ್ತಿದ್ದೀನಿ, ನನ್ ಮೇಲೆ ಆಣೆ, ನೀವೇನ್ ಮಾತಾಡಬಾರ್ದು, ಮಾತಾಡ್ಕೂಡ್ದು. ಮಹಾರಾಜ ಕ್ಷಮಿಸ್ಬೇಕು, ಯಾವುದೇ ಕಳ್ತನ ಆಗಿಲ್ಲ. ನಾನೇ ಆ ಹಾರನ ತಿಜೋರಿಯಿಂದ ತೆಗೆದು ಸ್ವರ್ಣಕಾರನಿಗೆ ಅದನ್ನ ಸ್ವಚ್ಛ ಮಾಡೋದಕ್ಕೆ ನೀಡಿದ್ದೆ. ಶಾರದಾಳಿಗೆ ಇದು ಭ್ರಮೆಯಾಗಿದೆ, ಆ ಹಾರನ ಯಾರೋ ಕದ್ದಿದ್ದಾರೆ ಅಂತ. ನಿಮ್ಮ ಮತ್ತು ಈ ದರ್ಬಾರಿನ ಅಮೂಲ್ಯ ಸಮಯ ನಷ್ಟ ಮಾಡಿದ್ದಕ್ಕೆ ನಾನು ಕ್ಷಮೆ ಕೇಳ್ತೇನೆ. ಕ್ಷಮಿಸ್ಬೇಕು. ಎಂತಹ ಉಪಹಾಸ್ಯ ನಡೀತಿದೆ ಇಲ್ಲಿ. ಇದೇನು? ಮಹಾರಾಜು ಒಬ್ಬರು ಹೇಳ್ತಾರೆ ಕಳ್ತನವಾಗಿದೆ ಅಂತ, ಇನ್ನೊಬ್ರು ಹೇಳ್ತಾರೆ ಕಳ್ತನವಾಗಿಲ್ಲ ಅಂತ. ಇದು ದರ್ಬಾರಿಗೆ ಅವಮಾನವಲ್ಲದೆ ಈಶ್ವರ ಸಮಾನ ಮಹಾರಾಜ ಮತ್ತು ಮಹಾರಾಣಿಗೆ ಅಗೌರವ. ಮಹಾರಾಜ ಕ್ಷಮಿಸಬೇಕು. ದೋಷ ನಿಮ್ಮಲ್ಲೂ ಇದೆ. ನೀವು ಪಂಡಿತ ರಾಮಕೃಷ್ಣ ಮತ್ತವನ ಪರಿವಾರದವರಿಗೆ ಸ್ವಲ್ಪ ಅಧಿಕವೇ ಸಲಿಗೆ ನೀಡಿದ್ದೀರಿ. ಪಂಡಿತ ರಾಮಕೃಷ್ಣರಿಗೆ ಈ ಉದ್ದಂಡತನಕ್ಕೆ ದಂಡನೆ ಸಿಗಲೇಬೇಕು. ಇವರನ್ನು ದರ್ಬಾರಿನಿಂದಲ್ಲ, ಇವರನ್ನು ವಿಜಯನಗರ ಸಾಮ್ರಾಜ್ಯದಿಂದಲೇ ಹೊರಗೆ ಹಾಕಬೇಕು. ಆಚಾರ್ಯರ ಕಥನ ಖಂಡಿತ ಸತ್ಯವಿದೆ ಮಹಾರಾಜ. ನನ್ನನ್ನು ಔಪಚಾರಿಕ ರೂಪದಿಂದ ಹೊರಗಡೆ ಹಾಕಿ. ಇದರಿಂದ ನಾನು ವಿಜಯನಗರ ತ್ಯಾಗ ಮಾಡಿ ಪುನಃ ನನ್ನ ಗ್ರಾಮ ತೆನಾಲಿಗೆ ಹಿಂದಿರುಗುವಂತೆ. ಈಗ ನಮಗೆ ವಿಜಯನಗರದಲ್ಲಿ ಉಳಿಯುವುದಕ್ಕೆ ಮತ್ತು ದರ್ಬಾರಿಗೆ ನಾನು ಬರುವುದಕ್ಕೆ ಯಾವುದೇ ಅಧಿಕಾರವಿಲ್ಲ. ನಾವು ಹಿಂದೆ ಪ್ರಸ್ಥಾನಿಸ್ತೇವೆ. ಆಜ್ಞೆ ನೀಡಿ. ಗುರುಜಿ, ಕೊನೆಗೂ ಉಪಯೋಗಿಸಿ ಬಿಟ್ರಲ್ಲ ನೀವು ನಿಮ್ಮ ಬ್ರಹ್ಮಾಸ್ತ್ರ. ಒಪ್ತೆ ಗುರುಜಿ ನಿಮ್ ಬುದ್ಧಿನ. ಇಂದು ನೀನು ನಿನ್ನ ಸ್ಥಾನ ಗ್ರಹಣ ಮಾಡ್ಲಿಲ್ಲ ರಾಮ, ಆದ್ರೀಗ ನೀನೇ ಹೋಗ್ತಿದ್ಯಾ. ಇನ್ಮೇಲೆ ಈ ಪದವಿ ನನ್ನದಾಗುತ್ತೆ. ಇನ್ನು ಯಾರಿಂದಲೂ ತಡೆಯಲಾಗದು ನನ್ನನ್ನ. ಮಹಾರಾಣಿ ಚಿನ್ನಾದೇವಿ, ನೀವು ನಮಗೆ ಅಸತ್ಯ ನುಡಿದಿದ್ದೀರಿ. ಏಕೆ? ನೀವು ದರ್ಬಾರಿನಲ್ಲಿ ಎಲ್ಲರ ಸಮಕ್ಷ ಹೇಳಿದಿರಿ ನೀವು ಆ ಕಳ್ಳನನ್ನು ನೋಡೇ ಇಲ್ಲವೆಂದು. ಆದರೆ ನಿಮ್ಮ ಕಂಗಳು ಹೇಳುತ್ತಿದ್ದವು, ನಿಮ್ಮ ದೃಷ್ಟಿ ನೆಲ ನೋಡುತ್ತಿತ್ತು. ಈಗಲೂ ಕೂಡ ನಿಮ್ಮ ನೇತ್ರ ನೆಲವನ್ನೇ ನೋಡುತ್ತಿದೆ. ಮಹಾರಾಣಿ ಚಿನ್ನಾದೇವಿ, ನಾವಿಲ್ಲಿ ಮಹಾರಾಜ ಕೃಷ್ಣದೇವರಾಯನಾಗಲ್ಲ, ನಿಮ್ಮ ಪತಿ ಕೃಷ್ಣದೇವರಾಗಿ ಉಪಸ್ಥಿತರಿದ್ದೇವೆ. ಹೇಳಿ ಸತ್ಯವೇನೆಂದು. ನೀವು ಯಾರನ್ನು ರಕ್ಷಣೆ ಮಾಡೋ ಪ್ರಯತ್ನ ಮಾಡುತ್ತಿದ್ದೀರಿ? ನಾವು ತಿಳಿಯ ಬಯಸುತ್ತೇವೆ. ನಿಮ್ಮನ್ನು ಸ್ವಾಮಿ. ನಮ್ಮನ್ನೇ? ನಿಮ್ಮ ತಾತ್ಪರ್ಯವೇನು? ನಿಮಗೆ ಸಂಪೂರ್ಣ ಪ್ರಕರಣ ಅಸ್ಪಷ್ಟವಾಗಿ ಕಾಣುತ್ತಿದೆ ಸ್ವಾಮಿ. ನಿಮಗೆ ಪೂರ್ಣ ಸತ್ಯ ತಿಳಿಯಲಾಗುತ್ತಿಲ್ಲ. ಅರ್ಥಾತ್? ನಮಗೆ ಪ್ರಸನ್ನತೆ ಇದೆ. ಒಬ್ಬ ಪತಿಯ ರೂಪದಲ್ಲಿ ನೀವು ನನ್ನ ನೇತ್ರದಲ್ಲಿದ್ದ ನೋವನ್ನು ತಿಳಿದುಕೊಂಡಿರಿ. ಆದರೆ ಒಬ್ಬ ರಾಜನಾಗಿ ನೀವು ನಿಮ್ಮ ರಾಜ್ಯದಲ್ಲಿ ಏನು ಅನಾಚಾರವಾಗುತ್ತಿದೆಯೋ ಅದನ್ನು ನೀವೇಕೆ ನೋಡಲಾಗುತ್ತಿಲ್ಲ? ಹೋಗೋಕೆ ಮನ್ಸೇ ಆಗ್ತಿಲ್ಲ.
ಮನ್ಸಿಲ್ಲೇ ಇದೆ. ಪರವಾಗಿಲ್ಲ ಅಮ್ಮ, ಮೊದಲು ನಾವು ತೆನಾಲಿ ಗ್ರಾಮದಲ್ಲೇ ಇದ್ದದ್ದು, ಪುನಃ ಮನ್ಸಾಗುತ್ತೆ. ಮಹಾಮಂತ್ರಿಗಳೇ, ಇಂದು ರಾಜ ದರ್ಬಾರಿನಲ್ಲಿ ಏನೆಲ್ಲೋ ಘಟಿಸಿತೋ ಆ ಪೂರ್ತಿ ಪ್ರಕರಣದ ಹಿಂದೆ ಏನೋ ಇದೆ. ನಾವು ಗುರುತಿಸಲಾಗುತ್ತಿಲ್ಲ. ಏನೋ ಅಡಗಿದೆ, ನಮ್ಮ ದೃಷ್ಟಿಯಿಂದ ಮರೆಮಾಚಿದೆ. ಮಹಾರಾಜ, ನಮಗೂ ಹಾಗೆ ಪ್ರತೀತಿಯಾಗುತ್ತಿದೆ, ಆದರೆ ಅದೇನೆಂದು ಅರ್ಥವಾಗುತ್ತಿಲ್ಲ. ಯಾವ ಪ್ರಕಾರ ಪಂಡಿತ ರಾಮಕೃಷ್ಣ ಮತ್ತು ಮಹಾರಾಣಿ ಚಿನ್ನಾದೇವಿ? ಪಂಡಿತ ರಾಮಕೃಷ್ಣ, ಮಹಾಮಂತ್ರಿಗಳೇ, ಈಗ ಪಂಡಿತ ರಾಮಕೃಷ್ಣರ ದೃಷ್ಟಿಕೋನದಿಂದ ಅರ್ಥ ಮಾಡಿಕೊಳ್ಳೋ ಪ್ರಯತ್ನ ಪಡಿ. ಪಂಡಿತ ರಾಮಕೃಷ್ಣ ಮಹಾರಾಣಿ ಚಿನ್ನಾದೇವಿಯವರನ್ನ ಉಳಿಸುವ ಪ್ರಯತ್ನ ಪಡುತ್ತಿದ್ದರು. ಹಾಗೆ ಮಹಾರಾಣಿ ಚಿನ್ನಾದೇವಿ ಯಾವುದು ಕಳ್ಳನನ್ನು ಉಳಿಸುವ ಪ್ರಯತ್ನ ಪಡುತ್ತಿದ್ದರು. ಇದರ ಅರ್ಥವೇನು? ಮಹಾರಾಜ, ಏನೋ ರಹಸ್ಯ ಅಡಗಿದೆ. ನಮಗೆ ವಿಶ್ವಾಸವಿದೆ ಮಹಾರಾಣಿ ಚಿನ್ನಾದೇವಿ ಯಾವುದೇ ಕಾರಣಕ್ಕೂ ಅನುಚಿತ ಮಾಡೋಕೆ ಸಾಧ್ಯವಿಲ್ಲ. ಇದರ ಅರ್ಥ ಏನೆಂದರೆ, ಆ ಕಳ್ಳ ಏನು ಮಾಡುತ್ತಿದ್ದಾನೋ ಅವನು ಅನುಚಿತ ಮಾಡುತ್ತಿಲ್ಲ. ಇಂದು ಮಹಾರಾಣಿ ಚಿನ್ನಾದೇವಿ ನಮ್ಮ ಮೇಲೆ, ನಮ್ಮ ಪ್ರಜೆಗಳ ಪ್ರತಿ ನಮ್ಮ ಕರ್ತವ್ಯ ಹಾಗೂ ನಮ್ಮ ಜವಾಬ್ದಾರಿಗಳ ಬಗ್ಗೆ ಅವರು ಪ್ರಶ್ನೆ ಚಿಹ್ನೆ ಎತ್ತಿದ್ದಾರೆ. ಮಹಾಮಂತ್ರಿಗಳೇ, ಮಹಾರಾಜ, ಈ ವಿಷಯವನ್ನು ನಾವು ಗಂಭೀರವಾಗಿ ವಿಚಾರ ಮಾಡಬೇಕು. ನಾವು ಬಯಸುತ್ತೇವೆ ನೀವು ಸ್ವಯಂ ಹೋಗಿ ಈ ಒಗಟನ್ನು ಬಿಡಿಸಿ ಮತ್ತು ಈ ಘಟನೆಗೆ ಸಂಬಂಧಿಸಿದ ಪ್ರತಿಯೊಬ್ಬ ವ್ಯಕ್ತಿಯನ್ನು ನಮ್ಮ ಸಮಕ್ಷ ಪ್ರಸ್ತುತಪಡಿಸಿ. ಈ ಪ್ರಕರಣವನ್ನು ನಾವು ಸ್ವಯಂ ಬಗೆಹರಿಸುತ್ತೇವೆ. ನಾವ್ ಎಲ್ಲಾ ವಸ್ತುಗಳನ್ನೂ ಕಟ್ಟಾಯ್ತು, ಹಾರವೇನೋ ಹೋಯ್ತು, ಜೊತೆಗೆ ಮನೇನೂ ಹೋಯ್ತು. ನಿರಾಸಳಾಗ್ಬೇಡ ಶಾರದಾ, ಮಾತೆಯ ಮೇಲೆ ವಿಶ್ವಾಸವಿರಿಸು. ಆ ಹಾರನ ಮಹಾರಾಣಿ ಚಿನ್ನಾದೇವಿ ಅವ್ರು ನೀಡಿದ್ದು. ಹೋದ್ರೆ ಹೋಗ್ಲಿ ಬಿಡು, ನಾನು ನಿನಗೆ ಬೇರೆ ಹಾರ ತಂದ್ಕೊಡ್ತೀನಿ. ಏನು? ವಸ್ತುಗಳೆಲ್ಲ ಎತ್ಕೊಳ್ಳಿ, ನಡೀರಿ. ಒಂದ್ ಕ್ಷಣ ನಿಲ್ಲಿ, ಇನ್ನೂ ಏನೋ ತರೋದ್ ಬಾಕಿ ಇದೆ, ಈಗ್ಲೇ ತರ್ತೀನಿ. ಅಯ್ಯೋ, ಇದು ಉಳ್ದಿತ್ತು, ಅವಶ್ಯವಿದೆ. ಒಂದ್ ಕ್ಷಣ ಇರಿ, ಮತ್ತೊಂದು ವಸ್ತುನ ನಾವು ಮರ್ತಿದೀವಿ. ಒಂದ್ ಕೆಲಸ ಮಾಡು, ಪೂರ್ತಿ ಮನೆನೇ ಕಟ್ಕೊಂಡು ಜೊತೆಲಿ ತಗೊಂಡು ಬಾ. ಈಗೇನು ಮಾಡಬೇಕೆಂದರೆ, ಪಂಡಿತ ರಾಮಕೃಷ್ಣ ವಿಜಯನಗರ ರಾಜ್ಯವನ್ನ ಪ್ರಸ್ಥಾನಿಸುವ ಮೊದಲು ನಾವು ಈ ಸಮಸ್ಯೆಗೆ ಪರಿಹಾರ ಮಹಾರಾಜರ ಸಮಕ್ಷ ತರಲೇಬೇಕು. ನೀವು ಅಲ್ಲಿ ನೋಡಿ, ನೀವು ಇಲ್ಲಿ ನೋಡಿ. ಇಲ್ಲಿ ಕದ್ದ ವಸ್ತುಗಳು ಯಾರ ಬಳಿ ಸಿಗುತ್ತೆ? ಕ್ಷಮಿಸಿ, ನಮಗಂತೂ ಗೊತ್ತಿಲ್ಲ. ಇಲ್ಲಿ ಕದ್ದ ವಸ್ತುಗಳನ್ನು ಯಾರು ಖರೀದಿ ಮಾಡ್ತಾರೆ? ಕ್ಷಮಿಸಿ, ನಮಗಂತೂ ಗೊತ್ತಿಲ್ಲ. ಪ್ರಣಾಮಗಳು ಮಂತ್ರಿವರ್ಯ. ಕಳ್ಳತನವಾದ ಆಭರಣಗಳನ್ನ ಖರೀದಿಸಿ ಮಾರಾಟ ಮಾಡೋಂಥ ವ್ಯಕ್ತಿಗಳೇನಾದ್ರೂ ನಿಮಗೆ ಗೊತ್ತಾ? ಕ್ಷಮಿಸಿ, ನಮಗಂತೂ ಇದ್ರ ಬಗ್ಗೆ ಗೊತ್ತಿಲ್ಲ. ಮಹಾಮಂತ್ರಿಗಳೇ, ನೀವು ನಿಮಗೇನಾದ್ರೂ ಗೊತ್ತಿದೆಯಾ ಇಲ್ಲಿ ಚಿನ್ನದ ಹಾರವನ್ನ ಖರೀದಿಸಿ ಮಾರಾಟ ಮಾಡುವಂತವರು? ಒಬ್ಬನೇ ಸ್ವರ್ಣಕಾರನಿದ್ದಾನೆ. ಆ ಪ್ರಕಾರ ವಸ್ತುಗಳನ್ನ ಖರೀದಿ ಮಾಡುವವನು ಯಾರದು? ಅವನೇ. ಮಹಾಮಂತ್ರಿಗಳೇ, ನೀವು? ಮಹಾರಾಜ, ಇವರು ಸಿದ್ದಂ ಶೆಟ್ಟಿ ಎಂದು ನಮ್ಮ ವಿಜಯನಗರದ ಒಬ್ಬ ಸ್ವರ್ಣಕಾರ. ನಮಗೆ ನಮ್ಮ ಗುಪ್ತಚರರಿಂದ ಸೂಚನೆ ಸಿಕ್ಕಿದೆ, ಈತ ಒಬ್ಬ ಸಂದಿಗ್ಧ ವ್ಯಕ್ತಿಯಿಂದ ನವರತ್ನ ಹಾರ ಖರೀದಿಸಿದ್ದಾನೆ. ಕ್ಷಮಿಸಿ ಮಹಾರಾಜ, ನನ್ನಿಂದ ತಪ್ಪಾಯ್ತು ಮಹಾರಾಜ. ನಾನು ದುರಸೆಗೆ ಸಿಗಾಕೊಂಡಿದ್ದೆ. ನನಗಿದು ತಿಳಿದಿರಲಿಲ್ಲ ಆ ಹಾರ ಕದ್ದಿದ್ದೆಂದು. ನಿಮಗಿದು ತಿಳಿದಿದೆಯೇ ಈ ಹಾರವನ್ನು ನಿಮಗೆ ಯಾರು ನೀಡಿದರು ಎಂದು? ಏನು ನಿಮಗೆ ಪರಿಚಿತರೇ ಅವರು? ಹೌದು ಮಹಾರಾಜ, ಅವರು ಹನುಮಾನ ಮಂದಿರದ ಪೂಜಾರಿ ಮತ್ತೆ ಅನಾಥ ಮಕ್ಕಳ ಆಶ್ರಮ ನಡೆಸುತ್ತಾರೆ. ಅವರೇ ನನಗೆ ಈ ಹಾರವನ್ನು ನೀಡಿದವರು. ಮಹಾರಾಜ, ನಾನು ಯಾವುದೇ ಕಳ್ಳತನ ಮಾಡಿಲ್ಲ. ಆ ಹಾರವನ್ನ ಅನಾಥಾಲಯದ ದಾನಪಾತ್ರೆಯಲ್ಲಿ ಒಬ್ಬ ಸಜ್ಜನ ಪುರುಷ ಉಡುಗೊರೆಯಾಗಿ ಹಾಕುವುದನ್ನು ನೋಡಿದೆ ಮಹಾರಾಜ. ಮಹಾರಾಜ, ಅನಾಥಾಲಯದ ಆರ್ಥಿಕ ಸ್ಥಿತಿ ತುಂಬಾ ಚಿಂತಾಜನಕವಾಗಿತ್ತು. ಮಕ್ಕಳಿಗೆ ಭೋಜನದ ವ್ಯವಸ್ಥೆ ಮಾಡುವುದು ತುಂಬಾ ಕಠಿಣವಾಗಿತ್ತು ಮಹಾರಾಜ. ನಾನು ಆ ಹಾರವನ್ನು ಮಾರಿ ಮಕ್ಕಳಿಗೆ ಭೋಜನದ ವ್ಯವಸ್ಥೆ ಮಾಡಿದೆ ಮಹಾರಾಜ. ಏನು ನೀವು ಆ ಕಳ್ಳನನ್ನು ನೋಡಿದ್ದೀರೆಯೇ? ಅರ್ಥಾತ್ ಆ ವ್ಯಕ್ತಿ ನವರತ್ನ ಹಾರವನ್ನು ದಾನದ ಪಾತ್ರೆಯಲ್ಲಿ ಹಾಕಿದವನು? ಹೌದು ಮಹಾರಾಜ. ಹಾಗಾದರೆ ಹೇಳಿ, ಯಾರು ಆ ವ್ಯಕ್ತಿ? ಮಹಾಮಂತ್ರಿಗಳೇ, ಮಹಾರಾಜ, ದರ್ಬಾರನ್ನು ಆಯೋಜನೆಗೊಳಿಸಿ. ಶಾಂತಳಾಗುವಮ್ಮ, ಅಳ್ಬೇಡ. ಅಯ್ಯೋ, ಇದಂತೂ ಪ್ರಸನ್ನಗೊಳ್ಳುವಂತ ಪ್ರಸಂಗ. ಇಷ್ಟು ವರ್ಷಗಳ ನಂತರ ನಮಗೆ ನಮ್ಮ ಗ್ರಾಮ
ತೆನಾಲಿಗೆ ಹೋಗೋ ಅವಕಾಶ ಸಿಕ್ಕಿದೆ. ಹಾ, ಹೇಳು, ಎದ್ದೇಳು, ಹೇಳು ಹೇಳು. ಎತ್ಕೊಳ್ಳಿ. ಅಯ್ಯೋ, ಈಗೇನ್ ಎತ್ಕೊಳ್ಳೋ ಶೇಷವಿದೆ? ನಿಮ್ ವಸ್ತುಗಳನ್ನ ಎತ್ಕೊಳ್ಳಿ, ಹಾಗೆ ನಡೀರಿ. ನಾವು ಭೋಜನದ ಜೊತೆ ಉಪ್ಪಿನಕಾಯಿ ಕೂಡ ಇಟ್ಕೊಂಡಿದೀವಿ. ಹೋಗ್ಬೇಕಾದ್ರೆ ಭೋಜನದಲ್ಲಿ ಉಪಯೋಗಕ್ಕೆ ಬರುತ್ತೆ. ನಡ್ರಿ. ಅಮ್ಮ, ನಡೀರಿ. ನಿಂತ್ಕೊಳ್ಳಿ. ನೀವ್ ಈ ತರ ಎಲ್ಲೂ ಹೋಗಾಗಿಲ್ಲ. ಯಾಕೆ ಹೋಗಕ್ಕಾಗಲ್ಲ? ಮಹಾರಾಜರು ಆದೇಶ ನೀಡಿದ್ದಾರೆ, ನೀವೆಲ್ಲರೂ ದರ್ಬಾರಿನಲ್ಲಿ ಉಪಸ್ಥಿತರಾಗಲು. ಪಂಡಿತ ರಾಮಕೃಷ್ಣ, ನೀವು ನಿಮ್ಮೊಂದಿಗೆ ಆ ನವರತ್ನ ಹಾರವನ್ನು ತೆಗೆದುಕೊಂಡು ಬನ್ನಿ. ಅದೇ ನೀವು ಪಣಕ್ಕಿಟ್ಟಿದ್ರಲ್ಲ ಕಳ್ತನವಾಗಿಲ್ಲವೆಂದು, ನಿಮ್ಮ ಬಳಿಯೇ ಇದೆ ಎಂದು ಮಹಾರಾಜರ ಆದೇಶವಿದು. ನೀನ್ ಮತ್ತೆ ಸಿಕ್ಕಾಕೊಂಡೆ ರಾಮ. ಈಗ ಹಾರ ಎಲ್ಲಿಂದ ತರ್ತ್ಯಾ? ಇದೇನ್ ಗುರುಜಿ ಕರ್ಮ. ಅಲ್ಲಿ ನೋಡಿದ್ರೆ ಸೌದಾಮಿನಿ ಮನೆಗೆ ಹೋಗೋ ಯೋಜನೆ ಹಾಕೊಂಡಿದ್ರೆ, ಆದ್ರೆ ಈಗ ದರ್ಬಾರಿಗೆ ಬರೋ ಹಾಗಾಯ್ತು. ನಮ್ಮ ಗುರುಜಿ ದೌರ್ಭಾಗ್ಯ. ನವರತ್ನ ಹಾರನ ಸೌದಾಮಿ ದೇವಿಗೆ ಉಡುಗೊರೆ ನೀಡೋ ಯೋಜನೆ ಇತ್ತು ನಮ್ ಗುರುಜಿಗೆ. ಗುರುಜಿ, ಪ್ರತೀತಿ ಆಗ್ತಿದೆ, ನಿಮ್ಮ ಭಾಗ್ಯದಲ್ಲಿ ಬರೆದಿದೆ ಇಲ್ಲೇ ಸಾಯ್ಬೇಕು ಅಂತ ಇದೆ ಈ ದರ್ಬಾರಲ್ಲಿ. ಅಯ್ಯೋ ಸೌದಾಮಿನಿ ದೇವಿ ಪಾಪ. ಯಾವಾಗ ದರ್ಬಾರ್ ಸಮಾಪ್ತಿ ಆಗುತ್ತೋ ನಾವಿದನ್ನ ಸೌದಾಮಿನಿ ದೇವಿಗೆ ಕೊಡಕ್ ಹೋಗ್ತೀವಿ. ಮಂತ್ರಿ ಮಹೋದಯ, ಆಕಸ್ಮಿಕವಾಗಿ ಮಹಾರಾಜರು ದರ್ಬಾರನ್ನು ಕರೆಯಲು ಕಾರಣವೇನು? ತಾಳ್ಮೆ ಇರಲಿ, ಎಲ್ಲವೂ ಸ್ಪಷ್ಟವಾಗುತ್ತದೆ. ಮೊದಲು ಪಂಡಿತ ರಾಮಕೃಷ್ಣ ದರ್ಬಾರಿಗೆ ಬರ್ಲಿ ಇರಿ. ಪಂಡಿತ ರಾಮಕೃಷ್ಣ ಉಪಸ್ಥಿತರಾಗ್ತಾರ? ನಮ್ಗರ್ಥ ಆಗ್ತಿಲ್ಲ. ಗುರುಜಿ, ನೀವು ಚಿಂತೆ ಮಾಡಬೇಡಿ. ಪಂಡಿತ್ ರಾಮಕೃಷ್ಣ ಯಾವಾಗ್ಲೂ ಊರ್ ಬಿಟ್ಟಾಯ್ತು. ಈಗ ಅವ್ರ ಪರಿವಾರದ ಸಮೇತ ಅವ್ರೂರು ತೆನಾಲಿ ಸೇರಿರ್ಬೋದು. ನಿಜವಾಗ್ಲೂ? ಹೌದು. ಅಲ್ಲಿ ನೋಡಿ, ಉಪಸ್ಥಿತರಾದ್ರು. ಮಹಾರಾಜ ಕೃಷ್ಣದೇವರಾಯರಿಗೆ, ಮಹಾರಾಜ ಕೃಷ್ಣದೇವರಾಯರಿಗೆ, ಮಹಾರಾಜ ಕೃಷ್ಣದೇವರಾಯರಿಗೆ, ಮಹಾರಾಜ ಕೃಷ್ಣದೇವರಾಯರಿಗೆ, ಮಹಾರಾಜ ಕೃಷ್ಣದೇವರಾಯರಿಗೆ. ಕಳೆದ ಕೆಲವು ದಿನಗಳಿಂದ ನಮ್ಮ ದರ್ಬಾರಲ್ಲಿ ಬಹಳಷ್ಟು ಘಟಿಸಿ ಹೋಗಿದೆ. ಕೆಲ ವ್ಯಕ್ತಿಗಳಿದ್ದಾರೆ ಈ ದರ್ಬಾರಿನಲ್ಲಿ. ಅವರು ನಮಗೆ ಅಸತ್ಯವನ್ನು ನುಡಿದಿದ್ದಾರೆ. ಮತ್ತೆ ಕೆಲ ವ್ಯಕ್ತಿಗಳಿದ್ದಾರೆ ನಿರಂತರವಾಗಿ ನಮ್ಮಿಂದ ಏನೋ ಮುಚ್ಚಿಡುವ ಪ್ರಯತ್ನ ಪಡುತ್ತಿದ್ದಾರೆ. ಆದರೆ ಅವರು ಇದನ್ನು ಮರೆತಿದ್ದಾರೆ. ಅದು ಅವರ ಸಮಕ್ಷ ವಿಜಯನಗರ ರಾಜ್ಯದ ಸಾಮ್ರಾಟ ಕೃಷ್ಣದೇವರಾಯರಿದ್ದಾರೆಂದು. ಇಂದು ಈ ದರ್ಬಾರಿನಲ್ಲಿ ನವರತ್ನ ಹಾರದ ಸಮಸ್ಯೆಯನ್ನು ಬಗೆಹರಿಸಲಾಗುವುದು. ಅದರ ನಿವಾರಣೆ ಆಗಿದೆ ಮಹಾರಾಜ. ಪಂಡಿತ ರಾಮಕೃಷ್ಣರೇ ಈ ಮಾತನ್ನು ಸ್ವಯಂ ಸ್ವೀಕಾರ ಮಾಡಿದ್ದಾರೆ. ಆಹಾರ ಕಳ್ಳತನವಾಗಿಯೇ ಇಲ್ಲ ಎಂದು ಅಂದ ಮೇಲೆ ಕ್ಷಮಿಸಿ. ಆದ್ರೆ ಮಹಾರಾಜ, ಮಂತ್ರಿವರ್ಯ, ಮಹಾರಾಜ, ಸಿಪಾಯಿಗಳೇ, ಪ್ರಸ್ತುತಪಡಿಸಿ ಅವರನ್ನ. ಸ್ವಾಮಿನಾಥ, ನೀವು ದರ್ಬಾರಿಗೆ ಘಟನಾಕ್ರಮ ಹೇಳುವಿರಾ? ರಾಜ್ಯದ ಕಡೆಯಿಂದ ಎಷ್ಟು ರಾಶಿ ನಿಮಗೆ ಅನಾಥ ಮಕ್ಕಳ ಪಾಲನೆ ಪೋಷಣೆಗೆ ನೀಡಲಾಗುತ್ತಿತ್ತೋ ಅದು ಮಕ್ಕಳಿಗೇಕೆ ಸೇರುತ್ತಿಲ್ಲವೆಂದು? ನಮ್ಮನ್ನು ಕ್ಷಮಿಸಿಬಿಡಿ ಮಹಾರಾಜ, ನಮ್ಮನ್ನು ಕ್ಷಮಿಸಿಬಿಡಿ. ನಮ್ಮಿಂದ ಘೋರ ಅಪರಾಧವಾಗಿದೆ ಮಹಾರಾಜ. ಮಹಾರಾಜ, ಧನರಾಶಿ ನಿಮ್ಮ ವ್ಯಕ್ತಿಗತ ಕಾರ್ಯ ಮತ್ತು ಸ್ವಾರ್ಥಕ್ಕಾಗಿ ನೀವಿದನ್ನು ಉಪಯೋಗಿಸಿದ್ದೀರಿ ಮತ್ತು ಅಮಾಯಕ ಮಕ್ಕಳನ್ನು ಹಸವಿನಿಂದ ನರಳಲು ಬಿಟ್ಟಿದ್ದೀರಿ. ನೀವು ಅಪರಾಧವಲ್ಲ, ಘೋರ ಪಾಪವಾಗಿದೆ ಮತ್ತು ಆ ಪಾಪಕ್ಕೆ ಪ್ರಾಯಶ್ಚಿತ್ತ ನೀವು ಅನುಭವಿಸಲೇಬೇಕು. ಮಹಾಮಂತ್ರಿಗಳೇ, ಮಹಾರಾಜ, ಇವನನ್ನು ಆಜೀವನ ಕಾರಾಗೃಹ ವಾಸದಲ್ಲಿ ಇರಿಸಿ. ಏಕೆಂದರೆ ಇಂದಿನಿಂದ
ಯಾರು ಅನಾಥ ಮಕ್ಕಳ ಬಾಯಿಯಿಂದ ಅನ್ನವನ್ನು ಕಿತ್ತುಕೊಳ್ಳುವ ದುಸ್ಸಾಹಸ ಮಾಡಬಾರದು. ಕರೆದೊಯ್ಯಿರಿ ಇವನನ್ನ. ಆದ್ರೆ ಮಹಾರಾಜ, ಪ್ರಶ್ನೆ ಇನ್ನೂ ಹಾಗೇ ಇದೆ. ಪೂರ್ತಿ ಪ್ರಕರಣದಲ್ಲಿ ಪಂಡಿತ ರಾಮಕೃಷ್ಣರ ಮನೆಯಿಂದಾದ ಕಳ್ಳತನಕ್ಕೂ ಇದಕ್ಕೂ ಏನ್ ಸಂಬಂಧ ಇದೆ? ಮಹಾರಾಜ, ಹೇಳಿ ಗುರುವರ್ಯ, ಅವಶ್ಯ ಹೇಳಿ. ಹೇಳಿ ಗುರುವರ್ಯ. ಧನ್ಯವಾದ ಮಹಾರಾಜ. ನಾವೇನು ಹೇಳ್ತೀವಿ ಎಂದರೆ, ಈಗಾಗಲೇ ಪಂಡಿತ ರಾಮಕೃಷ್ಣ ತಮ್ಮ ತಪ್ಪನ್ನು ಸ್ವೀಕಾರ ಮಾಡಿದ್ದಾರೆ, ಏಕೆಂದರೆ ಹಾರ ಕಳ್ಳತನವಾಗಿಲ್ಲವೆಂದು. ಪಂಡಿತ ರಾಮಕೃಷ್ಣ, ನಿಮ್ಮ ಅನುಸಾರ ನಿಮ್ಮ ಮನೆಯಲ್ಲಿ ಕಳ್ಳತನವಾಗಿಯೇ ಇಲ್ಲ. ಅರ್ಥಾತ್ ಆ ಹಾರ, ಆ ನವರತ್ನ ಹಾರ ಈಗಲೂ ನಿಮ್ಮ ಬಳಿಯೇ ಇರಬೇಕು. ಅದು ಈ ಬಟ್ಟೆಗಳಲ್ಲೇ ಇರಬೇಕು. ಆ ಹಾರವನ್ನು ನಾವು ನೋಡಬಯಸುತ್ತೇವೆ ಪಂಡಿತ ರಾಮಕೃಷ್ಣ. ತೋರಿಸಿ ಆ ಹಾರ ನಮಗೆ. ಮಹಾರಾಜ, ಆ ಹಾರವಂತೂ ನನ್ನ ಬಳಿ ಇಲ್ಲ. ಅದು ಗುಂಡಪ್ಪನ ಬಳಿ ಇದೆ. ಏನೋ ಗುಂಡಪ್ಪ, ಆ ಹಾರವನ್ನು ಮನೆಯಲ್ಲೇ ಇಟ್ಟಿದ್ಯಲ್ವಾ? ಹೋಗ್ ತಗೊಂಡ್ ಬಾ, ಹೋಗು. ಮನೆಯಿಂದ ತಲ್ಲ ಆದ್ಲೆ ಮನೇಲಿ ಪ್ರಾಪ್ತಿ ಆಗುತ್ತೆ. ಅದು ಕಳ್ತನವಾಗಿದೆಯಲ್ಲ, ಅದನ್ನ ಕಳ್ಳ ತಗೊಂಡದ. ಕಳ್ಳ ತೆಗೆದುಕೊಂಡಿದ್ದಾನೆ ಅದನ್ನ. ಅರ್ಥಾತ್ ಪಂಡಿತ ರಾಮಕೃಷ್ಣ, ನೀವು ನಮಗೆ ಈ ತೆರೆದ ದರ್ಬಾರಿನಲ್ಲಿ ಸುಳ್ಳು ಹೇಳುತ್ತಿದ್ದೀರಿ. ಹಾರವಂತೂ ಕಳ್ಳತನವಾಗಿದೆ. ಆಗಿದೆ? ಇಲ್ಲ, ಆಗಿಲ್ಲ. ಆಗಿದೆ ಮಹಾರಾಜ, ಇಲ್ಲ ಆಗಿಲ್ಲ. ಅದೇನಂದ್ರೆ ಆಗಿದೆ. ಇದೇನು ಅಪವ್ಯಯ ಪ್ರಲಾಪ ಮಾಡುತ್ತಿದ್ದೀರಿ ನೀವು ಪಂಡಿತ ರಾಮಕೃಷ್ಣ? ಸ್ಪಷ್ಟವಾಗಿ ಹೇಳಿ, ಕಳ್ಳತನವಾಗಿದೆಯೋ ಇಲ್ಲ ಇಲ್ಲವೋ? ಮಹಾರಾಜ, ಏನ್ ಹೇಳಿ, ಅದು ಅತ್ಯಂತ ಆಶ್ಚರ್ಯಕರ ಸಂಗತಿ ಇದು. ಪ್ರಸನ್ನತೆ ಆಯ್ತು ಪಂಡಿತ ರಾಮಕೃಷ್ಣ. ನೀವು ಈ ಪ್ರಕಾರ ತಡವರಿಸುತ್ತಿರೋದು ಭ್ರಮೆಗೊಳ್ಳುವುದನ್ನು ನೋಡುವುದಕ್ಕೆ. ಪಂಡಿತ ರಾಮಕೃಷ್ಣ, ಸತ್ಯವನ್ನು ಸ್ಥಾಪಿಸುವ ಸಮಯ ಬಂದಾಗಿದೆ. ಹೇಳಿ, ಹಾರದ ಕಳ್ಳತನ ಆಗಿತ್ತೋ ಇಲ್ಲವೋ? ಹಾ ಮಹಾರಾಜ, ಕಳ್ಳತನವಾಗಿದೆ. ಕಳ್ಳತನವಂತೂ ಆಗಿತ್ತು. ಮಹಾರಾಣಿ ಚಿನ್ನಾದೇವಿ, ಈಗ ನೀವು ನಮಗೆ ಹೇಳಿ, ಅದು ನೀವು ಕಳ್ಳನನ್ನು ನೋಡಿದ್ದೀರೋ ಇಲ್ಲವೋ? ಹೌದು ಮಹಾರಾಜ, ನೋಡಿದ್ದೆವು. ಅದ್ಭುತ. ನೀವು ಕಳ್ಳನನ್ನು ನೋಡಿದ್ದೀರಾ? ಹೇಳಿ ಹಾಗಾದರೆ. ಹೇಳಿ ಈ ಸಭೆಗೆ ಕಳ್ಳ ಯಾರು ಎಂದು. ಅವನ ಹೆಸರು ಇದು ಸತ್ಯ ಮಹಾರಾಜ. ಅವನೇ ಆ ನವರತ್ನ ಹಾರವನ್ನ ಅನಾಥಾಲಯದ ದಾನ ಪಾತ್ರೆಯಲ್ಲಿ ಹಾಕಿದ್ದು. ಸಿದ್ದಂ ಶೆಟ್ಟಿ ಕೂಡ ಅಲ್ಲೇ ಉಪಸ್ಥಿತರಿದ್ದರು. ಸೈನಿಕರೇ, ಕರೆತನ್ನಿರಿ ಅವನನ್ನ. ಕಳ್ಳ ವಿಶ್ವನಾಥನೇ? ವಿಶ್ವನಾಥರ ಕಥನ ಏನೆಂದರೆ, ಕುದುರೆಗಾಡಿ ಪ್ರಸಾದರು ಅವರ ಸಮಯಕ್ಕೆ ಸಹಾಯ ಮಾಡಲಿಲ್ಲ. ಇದರ ಕಾರಣ ಅವನ ಪತ್ನಿಗೆ ಹೆರಿಗೆಯ ಸಮಯದಲ್ಲಿ ಅತ್ಯಂತ ಸಂಕಟವಾಗುವುದಲ್ಲದೆ ಅವಶ್ಯಕತೆಗಿಂತ ಅಧಿಕ ಧನವನ್ನ ಭರಿಸಬೇಕಾಯಿತು. ಕ್ಷಮಿಸಬೇಕು ಮಹಾರಾಜ, ಈ ಕಳ್ಳತನ ನಾನೇ ಮಾಡಿದ್ದು. ಪಂಡಿತ ರಾಮಕೃಷ್ಣರ ಮನೆಯಿಂದ ಆಹಾರವನ್ನು ನಾನೇ ಕದ್ದದ್ದು. ಇದೇ ಸತ್ಯ ಮಹಾರಾಜ. ನಾನು ಅನಾಥಾಲಯದ ಮಕ್ಕಳನ್ನು ಹಸುವಿನಿಂದ ನೋಡಲಾಗಲಿಲ್ಲ. ಅವರ ಹಸಿವು ನೀಗಿಸಲು ನನ್ನ ಬಳಿ ಬೇರೆ ದಾರಿ ಇರಲಿಲ್ಲ ಮಹಾರಾಜ. ಆದ್ದರಿಂದಲೇ ಈ ಪಾಪವನ್ನು ಮಾಡಿದ್ದೇನೆ ಮಹಾರಾಜ. ಮಹಾರಾಜ, ಏನಿದು ಹಿಂದೆ ಮುಂದೆ ಆಗ್ತಾ ಇದೆ? ಒಂದ್ಸಲ ಕಳ್ತನವಾಗಿದೆ, ಮತ್ತೊಂದ್ಸಲ ಆಗಿಲ್ಲ. ಈಗ ಅಪರಾಧಿ ಸ್ವೀಕಾರ ಮಾಡ್ಕೋತಿದ್ದಾನೆ. ನಮಗಂತೂ ಒಂದೂ ಅರ್ಥವಾಗ್ತಿಲ್ಲ ಮಹಾರಾಜ. ನಾವು ನಿಮಗೆ ಅರ್ಥ ಮಾಡಿಸುತ್ತೇವೆ ಗುರುವರ್ಯ. ಸಮಸ್ತ ಘಟನಾಕ್ರಮ ಸರಿ ಮಹಾರಾಜ. ಪಂಡಿತ ರಾಮಕೃಷ್ಣರ ಮನೆಯಿಂದ ವಿಶ್ವನಾಥ ನವರತ್ನ ಹಾರವನ್ನು ಕದ್ದಿದ್ದರು. ಆ ಹಾರವನ್ನು ಕದ್ದು ಓಡುವಾಗ ಮಹಾರಾಣಿ ಚಿನ್ನಾದೇವಿ ಇವರನ್ನು ನೋಡಿದ್ದರು. ಆದರೆ ಇವರನ್ನು ಹಿಂಬಾಲಿಸಿದಾಗ ಅವರು ನೋಡಿದರು ವಿಶ್ವನಾಥರು ಆ ಹಾರವನ್ನು ಅನಾಥಾಲಯದ ದಾನಪೆಟ್ಟಿಗೆಯಲ್ಲಿ ಹಾಕುವುದನ್ನು. ಮತ್ತು ಆಗ ಮಹಾರಾಣಿ ಚಿನ್ನಾದೇವಿಯವರ ಹೃದಯ ಕಂಪಿಸಿತು. ಮತ್ತೆ ಅವರು ಇದನ್ನ ಯೋಚಿಸಿದರು, ವಿಶ್ವನಾಥರನ್ನು ರಕ್ಷಣೆ ಮಾಡಲು. ಆದ್ದರಿಂದಲೇ ಅವರು ರಾಜದರ್ಬಾರಿನಲ್ಲಿ ಮೌನವಾಗಿದ್ದರು. ಪಂಡಿತ ರಾಮಕೃಷ್ಣ ಮಹಾರಾಣಿಯ ಗೌರವ ಮತ್ತು ಹಿರಿಮೆಯನ್ನು ರಕ್ಷಣೆ ಮಾಡಲು ಬಯಸುತ್ತಿದ್ದರು. ಆದ್ದರಿಂದಲೇ ಪಂಡಿತ ರಾಮಕೃಷ್ಣರು ದರ್ಬಾರಿನಲ್ಲಿ ಅಸತ್ಯ ನುಡಿದರು, ಹಾರ ಕಳ್ಳತನವಾಗಿಯೇ ಇಲ್ಲವೆಂದು.
ಏನು ಪಂಡಿತ ರಾಮಕೃಷ್ಣ, ಹಾಗೆಯೇ ಆಯಿತಲ್ಲವೇ? ಹಾ ಮಹಾರಾಜ. ಆದರೆ ಈಗಲೂ ಪ್ರಶ್ನೆ ಏನೆಂದರೆ, ಮಹಾರಾಣಿ ಚಿನ್ನಾದೇವಿ ಪಂಡಿತ ರಾಮಕೃಷ್ಣ ಮತ್ತು ವಿಶ್ವನಾಥ ಏನು ಮಾಡಿದ್ದಾರೋ ಅದು ಉಚಿತವೋ ಇಲ್ಲ ಅನುಚಿತವೋ? ಮೂವರು ಅನುಚಿತ ಮಾಡಿದ್ದಾರೆ ಮಹಾರಾಜ. ಮೂವರು ಅಪರಾಧ ಮತ್ತು ಅಪರಾಧಿಯನ್ನ ರಕ್ಷಣೆ ಮಾಡೋ ಪ್ರಯತ್ನ ಪಟ್ಟಿದ್ದಾರೆ. ಅಪರಾಧಕ್ಕಿಂತ ದೊಡ್ಡ ಅಪರಾಧ ಅದನ್ನ ಬಚ್ಚಿಡುವುದು. ಅಂದಮೇಲೆ ಮೂವರು ದಂಡನೆಗೆ ಪಾತ್ರರಾಗಿದ್ದಾರೆ. ಅವರಿಗೆ ದಂಡನೆ ನೀಡಬೇಕು.